ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರಿಗೆ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿ ಇರಬೇಕಾದಂತಹ ಸ್ಥಿತಿ ಈಗ ಎದುರಾಗಿದೆ. ಹಾಗಿದ್ರೆ ಈ ಧಾರವಾಡದ ಧೀಮಂತ ನಾಯಕನ ಸ್ಥಿತಿ ಏನು? ಜೀವನ ಪೂರ್ತಿ ಜೈಲಲ್ಲೇ ಇವರು ಇರಬೇಕಾ? ಸೊ ಇದನ್ನು ತಿಳಿಯೋದಕ್ಕೆ ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ರಾಜಕೀಯ ಲೋಕದಲ್ಲಿ ಇಂದು ದೊಡ್ಡ ಸಂಚಲನ ಸೃಷ್ಟಿಯಾಗಿರುವಂಥದ್ದು ಧಾರವಾಡದ ಶಕ್ತಿಶಾಲಿ ನಾಯಕ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರಿಗೆ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ತೀರ್ಪು ನೀಡಿದೆ. ಈ ಬೆನ್ನಲ್ಲೇ ಸಾರ್ವಜನಿಕರಲ್ಲಿ ಒಂದು ದೊಡ್ಡ ಕುತೂಹಲವನ್ನು ಉಂಟು ಮಾಡಿದೆ. ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ಎಷ್ಟು ವರ್ಷ? ವಿನಯ್ ಕುಲಕರ್ಣಿ ಇನ್ನು ಜೀವನ ಪೂರ್ತಿ ಜೈಲಲ್ಲೇ ಇರಬೇಕಾ? ಸೊ ಬಹಳಷ್ಟು ಜನರು ಜೀವಾವಧಿ ಅಂತ ಹೇಳಿದ್ರೆ 14 ವರ್ಷ ಅಂತ ಹೇಳಿ ತಪ್ಪಾಗಿ ಭಾವಿಸುತ್ತಾರೆ. ಆದರೆ ಕಾನೂನಿನ ಅಸಲಿ ಮುಖವೇ ಬೇರೆ. ಈ ವರದಿಯಲ್ಲಿ ನಾವು ವಿನಯ್ ಕುಲಕರ್ಣಿ ಅವರ ಕೇಸ್ ಮತ್ತು ಭಾರತದ ಕಾನೂನಿನಲ್ಲಿ ಜೀವಾವಧಿ ಶಿಕ್ಷೆಯ ಅರ್ಥವನ್ನು ಇದೀಗ ನಿಮಗೆ ಹೇಳ್ತಾ ಇದ್ದೇವೆ. ಸೊ ಧಾರವಾಡದ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಅವರನ್ನು 2016 ಜೂನ್ 15ರಂದು ಅವರದ್ದೇ ಜಿಮ್ನಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಈ ಪ್ರಕರಣದ ತನಿಖೆ ನಡೆಸಿದ ಸಿಬಿಐ ವಿನಯ್ ಕುಲಕರ್ಣಿ ಅವರನ್ನ ಪ್ರಮುಖ ಸಂಚುಕಾರ ಅಂತ ಹೇಳಿ ಹೆಸರಿಸಿತ್ತು. ಸುದೀರ್ಘ ವಿಚಾರಣೆಯ ನಂತರ ಇಂದು ಏಪ್ರಿಲ್ 17ರಂದು ನ್ಯಾಯಾಲಯ ವಿನಯ್ ಕುಲಕರ್ಣಿ ಸೇರಿ ಒಟ್ಟು 16 ಮಂದಿಯನ್ನ ದೋಷಿ ಅಂತ ಹೇಳಿ ಘೋಷಣೆ ಮಾಡಿ ಎಲ್ಲರಿಗೂ ಜೀವಾವಧಿ ಶಿಕ್ಷೆಯನ್ನು ನೀಡಿದೆ. ಸಾಮಾನ್ಯವಾಗಿ ಜನರಲ್ಲಿ ಒಂದು ಗಾಳಿ ಮಾತಿದೆ, ಜೀವಾವಧಿ ಅಂತ ಹೇಳಿದ್ರೆ 14 ವರ್ಷ ಅಂತ ಅಥವಾ 20 ವರ್ಷ ಅಂತ ಹೇಳಿ ಜೈಲಿನಲ್ಲಿ ಇರುವುದು ಅಂತ ಹೇಳಿ. ಆದರೆ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯ ಪ್ರಕಾರ ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ಅಪರಾಧಿಯು ತನ್ನ ಕೊನೆಯ ಉಸಿರಿರುವವರೆಗೂ ಜೈಲಿನಲ್ಲಿ ಇರಬೇಕು ಅಂತ ಹೇಳಿ ಅರ್ಥ. 2012ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಐತಿಹಾಸಿಕ ತೀರ್ಪಿನಲ್ಲಿ ಜೀವಾವಧಿ ಅಂತ ಹೇಳಿದ್ರೆ ಕೇವಲ 14 ವರ್ಷ ಅಲ್ಲ, ಅದು ವ್ಯಕ್ತಿಯ ಇಡೀ ಜೀವಿತಾವಧಿ ಅಂತ ಹೇಳಿ ಸ್ಪಷ್ಟಪಡಿಸಿದೆ. ಸಂವಿಧಾನದ 72 ಮತ್ತು 161ನೇ ವಿಧಿಯಡಿ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲಕರಿಗೆ ಕೈದಿಯ ಶಿಕ್ಷೆಯನ್ನು ಕಡಿಮೆ ಮಾಡುವ ಅಧಿಕಾರ ಇರ್ತದೆ. ಹಾಗೆ ರಾಜ್ಯ ಸರ್ಕಾರಗಳು ಸನ್ನಡತೆಯ ಆಧಾರದ ಮೇಲೆ ಕೈದಿಗಳನ್ನು ಬಿಡುಗಡೆ ಮಾಡಲು ಪರಿಗಣಿಸಬಹುದು. ಆದರೆ ಇಲ್ಲಿ ಒಂದು ಕಂಡೀಷನ್ ಕೂಡ ಇರುತ್ತೆ. ಯಾವುದೇ ರಾಜ್ಯ ಸರ್ಕಾರವು ಒಂದು ಜೀವಾವಧಿ ಕೈದಿಯನ್ನು ಬಿಡುಗಡೆ ಮಾಡಬೇಕಿದ್ರೆ ಆತ ಕನಿಷ್ಠ 14 ವರ್ಷಗಳ ಕಾಲ ಕಡ್ಡಾಯವಾಗಿ ಜೈಲುವಾಸ ಅನುಭವಿಸಲೇಬೇಕು ಎನ್ನುವ ನಿಯಮ ಕೂಡ ಇದೆ. ಹಾಗಿದ್ರೆ ವಿನಯ್ ಕುಲಕರ್ಣಿ ಜೀವನ ಪೂರ್ತಿ ಜೈಲಲ್ಲೇ ಇರಬೇಕಾ? ನ್ಯಾಯಾಲಯ ನೀಡುವ ತೀರ್ಪಿನ ಪ್ರಕಾರ ಅವರು ಜೀವನ ಪೂರ್ತಿ ಕಮ್ಮಿ ಎಣಿಸಬೇಕಾಗುತ್ತೆ. ಆದರೆ ಅವರ ಮುಂದಿನ ಕಾನೂನು ಹಾದಿಗಳು ಕೂಡ ಕೆಲವೊಂದಿಷ್ಟು ಇವೆ. ವಿಶೇಷ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸಿ ವಿನಯ್ ಕುಲಕರ್ಣಿ ಅವರು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಒಂದು ವೇಳೆ ಮೇಲಿನ ನ್ಯಾಯಾಲಯ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಶಿಕ್ಷೆಯನ್ನು ಕಡಿಮೆ ಮಾಡಿದರೆ ಅಥವಾ ತೀರ್ಪಿಗೆ ತಡೆ ನೀಡಿದರೆ ಮಾತ್ರ ಅವರಿಗೆ ರಿಲೀಫ್ ಕೂಡ ಸಿಗಬಹುದು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.